ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನು ಇವತ್ತಿನ ದಿನ ವಿಶೇಷವಾಗಿ 3 ಉಪಾಯಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ಅದು ಯಾವೊಂದು ವಿಷಯಕ್ಕೆ ಅಂದರೆ, ನೀವು ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀರ. ಆ ದೇವಸ್ಥಾನದಲ್ಲಿ ಹೋದಂಥ ಸಂದರ್ಭದಲ್ಲಿ ಮಾಡ್ಕೊಳ್ಬೋದಾದಂತಹ ಪುಟ್ಟ ಉಪಾಯಗಳನ್ನು ನೀವು ಮಾಡ್ಕೊಂಡಿದ್ದೆ ಆದರೆ, ಅದರಲ್ಲೂ ವಿಶೇಷವಾಗಿ ಈ ಸಂಕ್ರಾಂತಿ ಸಮಯದಲ್ಲಿ ವಿಶೇಷವಾಗಿ ಮಾಘ ಮಾಸ ಬೇರೆ ಬರ್ತಾ ಇದೆ. ಇಂಥ ಮಾಘ ಮಾಸದ ದಿನಗಳಲ್ಲಿ ವಿಶೇಷವಾಗಿ ನೀವು ನಾನು ಹೇಳೋವಂಥ ಪುಟ್ಟ ತಂತ್ರನ ಶಿವನ ದೇವಸ್ಥಾನದಲ್ಲಿ ನೀವು ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಸದ್ದಿಲ್ಲದೆ ನೀವು ಮಾಡೋವಂಥ ಈ ಪುಟ್ಟ ತಂತ್ರ ಯಾರಿಗೂ ಗೊತ್ತಾಗಬಾರ್ದು. ಅಂದರೆ ಸದ್ದಿಲ್ಲದೆ ಮೌನವಾಗಿ ಮಾಡ್ಕೊಳ್ಳೋವಂಥ ಪುಟ್ಟ ತಾಂತ್ರಿಕ ಪ್ರಯೋಗಗಳಾಗಿರುತ್ತೆ. ಇದನ್ನು ನೀವು ಶಿವನ ದೇವಸ್ಥಾನಗಳಲ್ಲಿ ಮಾಡ್ಕೋಬೇಕಾಗುತ್ತೆ. ಖಂಡಿತವಾಗ್ಲೂ ಇದ್ರ ಉಪಯೋಗನ ಮಾಡ್ಕೊಳ್ಳಿ. ಯಾಕಂದರೆ ಮಾಘ ಮಾಸದಲ್ಲಿ ನಾವು ಮಾಡ್ಕೊಳ್ಳೋವಂಥ ಪುಟ್ಟ ತಾಂತ್ರಿಕ ಪ್ರಯೋಗಗಳು ಖಂಡಿತವಾಗ್ಲೂ ನಮ್ಮ ಕೈಯನ್ನು ಹಿಡಿಯೋವಂಥದ್ದು ಆಗುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ, ಈ ಬೆಳಗಿನ ಜಾವದಲ್ಲಿ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಅಕಸ್ಮಾತ್ ನಿಮಗೆ 5ರಿಂದ 6 ಗಂಟೆ ದರ್ಶನ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ 6ರಿಂದ 7 ಗಂಟೆ, 7ರಿಂದ 8 ಗಂಟೆ ಸಮಯದಲ್ಲಿ ದೇವರ ದರ್ಶನಕ್ಕೆ ಹೋಗೋವಂಥದ್ದು. ಅದರಲ್ಲೂ ಶಿವನ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ನಿಮ್ಮ ಇಚ್ಛೆ, ನಿಮಗೆ ಯಾವುದು ನಿಮ್ಮ ಇಚ್ಛೆ ನೆರವೇರಬೇಕು ಅಂತ ಬಯಸ್ತೀರಾ, ಆ ಇಚ್ಛೆ ನೆರವೇರಲಿ ಅಂತ ಹೇಳ್ಬಿಟ್ಟು ನೀವು ಏನು ಮಾಡಬೇಕು ಅಂದರೆ, ಯಾಲಕ್ಕಿ ಕಾಯಿಗಳನ್ನು ನೀವು ತೊಗೊಂಡೋಗ್ಬೇಕು. ಒಂದು 5 ಯಾಲಕ್ಕಿ ಕಾಯಿಗಳನ್ನು ತಗೊಂಡೋಗಿ ಅಲ್ಲಿ ನೀವು ಶಿವನ ಮುಂದೆ ಅಥವಾ ವಿಷ್ಣು ದೇವರ ಮುಂದೆ ನೀವು ನಿಮ್ಮ ಇಷ್ಟ ದೈವ ಯಾವುದೇ ಇರ್ಬೋದು, ವಿಷ್ಣು ಆಗಿರ್ಬೋದು, ರಂಗನಾಥ ಆಗಿರ್ಬೋದು, ಶ್ರೀನಿವಾಸ ಆಗಿರ್ಬೋದು, ಶಿವ ಆಗಿರ್ಬೋದು, ಅಥವಾ ನಿಮಗೆ ಯಾವ ದೇವರನ್ನು ನೀವು ತುಂಬ ಇಷ್ಟಪಡ್ತೀರಾ, ಅಥವಾ ಗಣಪತಿ ಇರ್ಬೋದು, ಆದರೆ ಆಂಜನೇಯನೂ ಇರ್ಬೋದು. ಆದರೆ ನಿಮ್ಮ ಇಷ್ಟ ದೈವದ ಅಥವಾ ಕುಲದೈವದ ಮುಂದೆನೂ ನೀವು ಮಾಡ್ಕೊಬೋದು. ಆದರೆ ಶಿವನ ದೇವಸ್ಥಾನದಲ್ಲಿ ಮಾಡ್ಕೊಂಡಾಗ ತುಂಬ ಚೆನ್ನಾಗಿ ಬೇಗ ಅತಿ ಶೀಘ್ರವಾಗಿ ನೆರವೇರೋ ಅಂಥದ್ದಾಗುತ್ತೆ. ಅಲ್ಲಿ ನೀವು ಹೋಗಿ ಏನು ಮಾಡಬೇಕು ಅಂದರೆ, 5 ಯಾಲಕ್ಕಿ ಕಾಯಿಗಳನ್ನು ಹಿಡ್ಕೊಂಡು ನಿಮ್ಮ ಹೆಸರು, ನಕ್ಷತ್ರ, ಗೋತ್ರ ಎಲ್ಲನೂ ಹೇಳ್ಕೊಂಡು ನಿಮ್ಮ ಆಸೆ, ಯಾವ ಆಸೆ ನಿಮ್ಮ ಇಂಥ ಆಸೆ ಇಷ್ಟು ದಿನದಲ್ಲಿ ಆಗಬೇಕು ಅಂತ ನೀವು ಆಸೆ ಪಡ್ತೀರೋ ಆ ಆಸೆನ ನೀವು ಆ ಯಾಲಕ್ಕಿ ಕಾಯಿ ಹತ್ರ ನೀವು ಹೇಳ್ಕೊಂಡು, ಅದಾದಮೇಲೆ ನೀವು ಯಾವುದಾದ್ರೂ ವಿಗ್ರಹಗಳಿದ್ದರೆ, ಅಂದರೆ ನೀವು ಸ್ಪರ್ಶ ಮಾಡೋವಂಥ ವಿಗ್ರಹಗಳಿದ್ದರೆ ಆ ವಿಗ್ರಹದ ಮುಂದೆ ಅಲ್ಲಿ ನೀವು 3 ಸಾರಿ ಅದಕ್ಕೆ ಉಫ್ ಉಫ್ ಅಂತ ಊದಿ ಅದನ್ನು ನೀವು ತಗೊಂಡೋಗಿ ವಿಗ್ರಹದ ಮುಂದೆ ಹಾಕೋವಂಥದ್ದು. ಅಥವಾ ಗರುಡ ಧ್ವಜದ ಕಂಬ ಇರುತ್ತಲ್ಲ, ಅಲ್ಲಾದರೂ ನೀವು ಆ ಯಾಲಕ್ಕಿ ಕಾಯಿಗಳನ್ನು ನೀವು ಹಾಕಿ ಬರೋ ಅಂಥದ್ದನ್ನು ಅಭ್ಯಾಸ ನೀವು ಮಾಡ್ಕೊಬೋದು. ಪ್ರತಿದಿನ ಹೋಗ್ತೀರಾ, ಪ್ರತಿದಿನವೂ ಕೂಡ ಮಾಡ್ಕೊಬೋದು. ಅಥವಾ ಗುರುವಾರ ಹೋಗ್ತೀರಾ, ಮಂಗಳವಾರ ಹೋಗ್ತೀರಾ, ನಿಮಗೆ ಯಾವತ್ತು ದರ್ಶನಕ್ಕೆ ಹೋಗ್ತೀರಾ ಆಗ ಬರಿಗೈಯಲ್ಲಿ ಹೋಗೋದಕ್ಕಿಂತ ಮುಂಚಿತವಾಗಿ ನೀವು ನಾನು ಹೇಳೋವಂಥ ಈ 5 ಯಾಲಕ್ಕಿ ಕಾಯಿಗಳನ್ನು ಹಿಡ್ಕೊಂಡು ಹೋಗಿ ಗೋಪುರ, ಅಂದರೆ ರಾಜಗೋಪುರ ಅಂತ ಇರುತ್ತಲ್ಲ, ಅಲ್ಲಾದರೂ ಸಮರ್ಪಣೆ ಮಾಡ್ಬೋದು. ಅಥವಾ ವಿಗ್ರಹಗಳ ಮೇಲಾದ್ರೂ ಹಾಕೋವಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಮನಸ್ಸಲ್ಲಿರೋವಂಥ ಯಾವುದೇ ಆಸೆ ಇದ್ದರೂ ಈಡೇರೋ ಅಂಥದ್ದಾಗುತ್ತೆ. ಆದರೆ ಇದನ್ನು ಮಾಡುವಾಗ ನೀವು ಯಾರ ಹತ್ರನೂ ಹೇಳ್ಕೊಬಾರ್ದು ನಾನು ಇದನ್ನು ಮಾಡ್ತಿದ್ದೀನಿ ಅಂತ, ಅಥವಾ ಮಾಡ್ತಿರೋದನ್ನ ನೀವು ತೋರಿಸ್ಕೊಂಡ್ಲೂಬಾರ್ದು. ಇದನ್ನು ನೀವು ಸದ್ದಿಲ್ಲದೆ ಮಾಡಬೇಕಾಗುತ್ತೆ. ಅದಾದಮೇಲೆ ನೀವು ಇನ್ನೇನು ಮಾಡ್ಬೋದು ಅಂತಂದರೆ, ವಿಶೇಷವಾಗಿ ನೀವು ಪೂಜಾ ಆರತಿ ಎಲ್ಲ ಮಾಡ್ತಾ ಇರ್ತಾರೆ ದೇವಸ್ಥಾನಗಳಲ್ಲಿ. ಅಂತಹ ದಿನಗಳಲ್ಲಿ ನೀವು, ಅದರಲ್ಲೂ ವಿಶೇಷವಾಗಿ ಶನಿ ದೇವಸ್ಥಾನಗಳಲ್ಲಿ, ಆಂಜನೇಯನ ದೇವಸ್ಥಾನಗಳಲ್ಲಿ, ಶಿವನ ದೇವಸ್ಥಾನಗಳಲ್ಲಿ ನೀವು ಹೋದಾಗ ಅಲ್ಲಿ ನೀವು ಏನು ಮಾಡಬೇಕು, 1 ಚಿಟಿಕೆಯಷ್ಟು ಕಪ್ಪು ಎಳ್ಳನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡಿರೋ ಅಂಥದ್ದನ್ನು ನೀವು ಮಾಡಬೇಕು. ಅಲ್ಲಿ ನೀವು ಹೋದಾಗ ಆ ಕಪ್ಪು ಎಳ್ಳನ್ನು 1 ಚಿಟಿಕೆಯಷ್ಟು ಇಟ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಯಾವ ಶಾಪಗಳಿದೆ, ಯಾವ ನೋವುಗಳಿದೆ, ಯಾವುದರಿಂದ ನಿಮ್ಮ ಜೀವನ ಬೇಸತ್ತಿದೆ, ಯಾವುದರಿಂದ ನೀವು ಸೋಲನ್ನು ಅನುಭವಿಸ್ತಾ ಇದ್ದೀರಾ, ಅದನ್ನು ನೀವು ಹೇಳ್ಕೊಂಡು ಅದನ್ನು ನೀವು ಯಾವುದಾದ್ರೂ ದೇವಸ್ಥಾನದಲ್ಲಿ, ಅಂದರೆ ನಾನು ಹೇಳಿರೋಂಥ ದೇವಸ್ಥಾನದ ಪ್ರವೇಶ ದ್ವಾರದ ಮುಂದೆ ಆ ಕಪ್ಪು ಎಳ್ಳನ್ನು ಚೆಲ್ಲೋ ಅಂಥದ್ದು. ಅಂದರೆ ನೀವು ಇನ್ನೂ ದೇವರ ದರ್ಶನ ಮಾಡೋದಕ್ಕಿಂತ ಮುಂಚೆನೇ ನೀವು ನಿಮ್ಮ ಶಾಪಗಳೆಲ್ಲ ನಿವಾರಣೆ ಆಗಬೇಕು ಅಂತ ನೀವು ಕೇಳಿಕೊಂಡು ಅದನ್ನು 1 ಚಿಟಿಕೆ ಎಳ್ಳನ್ನು ನೀವು ಪ್ರವೇಶ ದ್ವಾರ, ಅಂದರೆ ದೇವಸ್ಥಾನದ ಪ್ರವೇಶ ದ್ವಾರದ ಮುಂದೆ ಅದನ್ನು ಸಿಂಪಡಿಸಿ ತದನಂತರ ನೀವು ದೇವಸ್ಥಾನಕ್ಕೆ ಹೋಗುವಂಥದ್ದು. ಇಲ್ಲ ನೀವು ದೇವರ ದರ್ಶನ ಮಾಡಿ ನಂತರ ಬರುವಾಗ ಆ ಕಪ್ಪು ಎಳ್ಳನ್ನು ಬರೋ ಅಂಥ ಸಂದರ್ಭದಲ್ಲಿ ಆ ಪ್ರವೇಶ ದ್ವಾರದ ಮುಂದೆ ಚಿಟಿಕೆ ಎಳ್ಳನ್ನು ನೀವು ಉದುರಿಸ್ಬಿಟ್ಟು ತದನಂತರ
ಮನೆಗೆ ಬರೋ ಅಂಥದ್ದನ್ನು ನೀವು ಮಾಡಿದಾಗ ಶಾಪಗಳಿದ್ದರೆ ಅಥವಾ ದೋಷಗಳಿದ್ದರೆ, ಶತ್ರು ಸಮಸ್ಯೆಗಳಿದ್ದರೆ, ಆರೋಗ್ಯ ಸಮಸ್ಯೆಗಳಿದ್ದರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಅದಾದಮೇಲೆ ನೀವು ಶಿವನ ದೇವಸ್ಥಾನದಲ್ಲಿ ನೀವು ನಿಮ್ಮ ಇಷ್ಟಾರ್ಥಗಳು ಬಹುಬೇಗ ನೆರವೇರಬೇಕು ಅಂತ ಬಯಸೋ ಅಂಥವ್ರು ನೀವೇನು ಮಾಡ್ಬೋದು ಅಂದರೆ, ವಿಶೇಷವಾಗಿ ಶಿವನ ದೇವಸ್ಥಾನದಲ್ಲಿ ಯಾರಿಗೂ ಗೊತ್ತಿಲ್ಲದ ಹಾಗೆ ಒಂದು ತಾಮ್ರದ ಲೋಟನ ನೀವು ಅಲ್ಲಿ ಇಟ್ಟು ಬರೋ ಅಂಥದ್ದನ್ನು ನೀವು ಮಾಡಬೇಕು. ಅಂದರೆ ಅದನ್ನ ಹೊಸ ತಾಮ್ರದ ಲೋಟನ ನೀವು ಖರೀದಿ ಮಾಡಿ ಅದನ್ನು ನೀವು ದಾನವಾಗಿ ಕೊಡಬೇಕು. ಅಂದರೆ ಗೊತ್ತಿದ್ದು ದಾನ ಮಾಡೋಂಥದ್ದಲ್ಲ. ಒಂದು ತಾಮ್ರದ ತಟ್ಟೆ ಮೇಲೆ ಒಂದು ಸ್ವಲ್ಪ ಅಕ್ಕಿನ ಹಾಕಿ ಅದರ ಮೇಲೆ ನೀವು ಯಾವುದಾದ್ರೂ ಉದ್ದಿನ ಕಾಳು, ಹೆಸರು ಕಾಳು ಅಥವಾ ಯಾವುದಾದ್ರೂ ಒಂದು ಸ್ವೀಟನ್ನ ಏನಾದರೂ ಒಂದನ್ನು ಅದ್ರ ಮೇಲೆ ಇಟ್ಟು, ಇಲ್ಲ ಅಕ್ಕಿನ ತುಂಬಿಸ್ಬೋದು ಅಥವಾ ಸಕ್ಕರೆನ ತುಂಬಿಸ್ಬೋದು, ಇಲ್ಲ ಬೆಲ್ಲನ ತುಂಬಿಸ್ಬೋದು, ಏನಾದರೂ ಒಂದು ವಸ್ತುನ ಅಲ್ಲಿ ತುಂಬಿಸಿ ಅದನ್ನು ನೀವು ಗೊತ್ತಿಲ್ಲದಿದ್ದಂಗೆ ದೇವಸ್ಥಾನದಲ್ಲಿ, ಅದರಲ್ಲೂ ಶಿವನ ದೇವಸ್ಥಾನದಲ್ಲಿ ಅದನ್ನು ಗೊತ್ತಿಲ್ಲದಲೇ ಬಿಟ್ಟು ಬರೋ ಅಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರೋ ಅಂಥದ್ದು ಆಗುತ್ತೆ. ಸ್ನೇಹಿತರೆ, ಪುಟ್ಟ ತಾಂತ್ರಿಕ ಪ್ರಯೋಗಗಳು ನಿಮಗೆ ದೊಡ್ಡ ಲೋಟ ಕೊಡೋಕ್ಕಾಗಲಿಲ್ಲ ಅಂದ್ರೂ ಚಿಕ್ಕದು ಪುಟಾಣಿದು ಒಂದು 50 ರೂಪಾಯಿ ಕೊಟ್ಟರೆ ಒಂದು ಗ್ಲಾಸ್ ಸಿಗುತ್ತೆ. ಅದನ್ನು ನೀವು ತಗೊಂಡೋಗಿ ಅದಕ್ಕೆ ನೀವು ಅಕ್ಕಿನ ತುಂಬಿಸ್ಬೋದು, ಇಲ್ಲ ವಿಭೂತಿ ತುಂಬಿಸ್ಬೋದು, ಇಲ್ಲಾಂದರೆ ಸಕ್ಕರೆ ತುಂಬಿಸ್ಬೋದು, ಇಲ್ಲ ಲವಂಗ ತುಂಬಿಸ್ಬೋದು, ಯಾಲಕ್ಕಿಕಾಯಿ ತುಂಬಿಸ್ಬೋದು. ನಿಮಗೆ ಯಾವ ವಸ್ತುಗಳು ದೇವರ ಉಪಯೋಗಕ್ಕೆ ಅರ್ಚನೆಗೆ ಬರುತ್ತೋ ಅಂಥ ವಸ್ತುನ ತುಂಬಿಸಿ ಅಲ್ಲಿ ಗುಪ್ತವಾಗಿ ಅಂದರೆ ಏನು ಕದ್ದಿಡೋ ಅಂಥದ್ದಲ್ಲ, ಅಲ್ಲಿ ಯಾರು ನೋಡ್ದಿರೋ ಹಂಗೆ ಆ ದೇವಸ್ಥಾನದಲ್ಲಿ ನೀವು ಇಟ್ಟು ಬರೋ ಅಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರೋ ಅಂಥದ್ದಾಗುತ್ತೆ. ಶಾಪಗಳು ವಿಮೋಚನೆ ಆಗುತ್ತೆ ಅಥವಾ ಗ್ರಹಗತಿಗಳಿಂದ ಬರ್ತಾ ಇರೋಂಥ ಬಾಧೆಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಇದ್ರ ಉಪಯೋಗನ ಮಾಡ್ಕೊಳ್ಳಿ ಅಂತ ತಿಳಿಸ್ತಿದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.